ಅಗ್ರಹಾರದಲ್ಲೇನೆ ದರ್ಶನ್ ಅವರು ಪರದಾಡುವಂತಹ ಪರಿಸ್ಥಿತಿ ಇದೆ. 20 ದಿನ ಆಗೋಯ್ತು. 20 ದಿನ ಅವ್ರ ಪಿಕ್ಚರ್ ಏನಾದ್ರು ಥಿಯೇಟರ್ ಅಲ್ಲಿ ಓಡಿದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿಪಟ್ಟ ಕಲೆಕ್ಷನ್. ಬಟ್ ಜೈಲಲ್ಲಿ ಇರೋದಲ್ವಾ, ಜೈಲಲ್ಲಿ 20 ದಿನ ಕಳೆದಿದ್ದಾರೆ. ನರಕ ಯಾತನೆ, ಒಂದೊಂದು ನಿಮಿಷ ಕೂಡ ಜೈಲಿನಲ್ಲಿ ಇರೋ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದರ್ಶನ್ ಅವರು ಇವತ್ತು ಕೋರ್ಟ್ಗೆ ವಿವರಿಸಿರೋದನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಕತ್ತಲ ಕೋಣೆಯ ನರಕವನ್ನ ವಿವರಿಸಿದ್ದಾರೆ ದರ್ಶನ್. ಬೆಳಕೇ ಇಲ್ಲ, ಕತ್ಲೆ ಕೋಣೆಯಲ್ಲಿ ಇದ್ದು ಸಾಕಾಗಿದೆ. ಯಾರನ್ನೂ ಮಾತನಾಡ್ಸೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ. ಊಟ ತಿಂಡಿ ಏನ್ 3 ಹೊತ್ತಿಗೆ ಸಪ್ಲೈ ಆಗತ್ತೆ, ಸಪ್ಲೈ ಆಗ್ತಿರೋದು ಕೂಡ ಕತ್ಲೆ ಕೋಣೆಗೇನೆ. ಇನ್ನು ಪಿಕ್ಚರ್ಗಳಲ್ಲಿ ತೋರಿಸಿರೋ ಹಂಗೆ ಅಲ್ಲಿನ ವಾಶ್ರೂಮ್ಗಳು ಹೆಂಗಿರುತ್ತೆ ಗೊತ್ತಿದೆ, ಬಟ್ಟೆ ಒಕ್ಕೊಳ್ಳೋ ಜಾಗ ಹೆಂಗಿರುತ್ತೆ ಗೊತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. 20 ದಿನಗಳ ಹಿಂದೆ ಹೆಂಗಿತ್ತು, ಕಲ್ಲರ್ ಬಟ್ಟೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು. ಆ ಹಾಡಿನ ಪಿಕ್ಚರ್ನ ಶೂಟಿಂಗ್ ಆಗಿ ವಿದೇಶದ ಪ್ರವಾಸ, ಹೆಂಡತಿ ಮಗನ ಜೊತೆಯಲ್ಲಿ ನೆಮ್ಮದಿಯಾದ ಬದುಕು, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಅಂಥವ್ರು ಇವತ್ತು ಕತ್ಲೆ ಕೋಣೆಯಲ್ಲಿದ್ದಾರೆ ಅಂದ್ರೆ ಮಾನವೀಯತೆ ಮಿಡಿಯತ್ತೆ ಖಡಾಖಂಡಿತವಾಗಿಯೂ ಕೂಡ. ತನ್ನ ಬಟ್ಟೆ ತಾನೇ ತೊಳ್ಕೊಳ್ಬೇಕು. ದರ್ಶನ್ ಅವರು ಕಣ್ಣಲ್ಲಿ ತೋರಿಸೋದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡುವಂತಹ ಅಭಿಮಾನಿಗಳಿದ್ದಾರೆ. ಜೈಲೊಳಗೆ ಹೋಗಕ್ಕಾಗಲ್ಲ. ಅಭಿಮಾನಿಗಳಾದ್ರೆ ಏನಂತೆ, ಅಭಿಮಾನಿಗಳಿಗೆ ಜೈಲಿಗೆ ಹೋಗ್ಬಿಟ್ಟು ಹಣ ಕೊಡು, ಬಟ್ಟೆ ನಾನು ತೊಳ್ಕೊಡ್ತೀನಿ, ನಿನ್ ಕೈಗೆ ಫಂಗಸ್ ಆಗಿದೆ, ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಹೋಗಿರ್ತಿದ್ರು ಅಲ್ವಾ? ಅಂತವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ, ಮಾನವೀಯತೆ ಮಿಡಿಯತ್ತೆ. ಬಟ್ಟೆ ತೊಳೆದ ಸೋಪ್ನಿಂದ ಕೈಗೆ ಫಂಗಸ್ ಆಗ್ತಿದೆಯಂತ್ರಿ. ದರ್ಶನ್ ಅಭಿಮಾನಿಗಳು ಅವ್ರ ಮನೆಯಲ್ಲಿ ಅಕ್ಕ ತಂಗಿಯೋ ಅಮ್ಮನೋ ಯಾರು ಬಟ್ಟೆ ವಾಶ್ ಮಾಡ್ತಾರಲ್ಲ, ಹೋಗಿ ನೋಡಿ ಪಾಪ. ದರ್ಶನ್ ಕೈಗೆ ಫಂಗಸ್ ಆಗಿದೆ ಅಂದ್ರೆ ವರ್ಷಾನ್ಗಟ್ಲೆಯಿಂದ ನಿಮ್ಮ ಮನೆ ಹೆಂಗಸರು ಸೋಪ್ ಹಾಕಿ ಬಟ್ಟೆ ತೊಳಿತಿದ್ದಾರೆ, ನಿಮ್ದು ಸೇರಿಸ್ಕೊಂಡು. ಅವ್ರ ಕೈ ಹೆಂಗಾಗಿರ್ಬೇಡ ಪಾಪ. ನೆಲದ ಮೇಲೆ ಮಲಗ್ತಿದ್ದಾರಂತೆ ದರ್ಶನ್. ನೆಲ ಕೂಡ ವಾಸನೆ, ಬಟ್ಟೆ ಕೂಡ ವಾಸನೆ. ತನ್ನ ಕೊಠಡಿ ತಾನೇ ಸ್ವಚ್ಛಗೊಳಿಸ್ಕೊಳ್ಬೇಕು ಅಂತ ಅನಿವಾರ್ಯತೆ. ಯಾರ ಜೊತೆ ಮಾತಾಡೋಂಗಿಲ್ಲ. ಕಣ್ಣಲ್ಲೇ ಆವಾಜ್ ಹಾಕ್ತಿದ್ದ ದರ್ಶನ್ ಅವರು ಕಣ್ಣು ಬಿಟ್ರು ಇಲ್ಲ, ಕಣ್ಣು ಮುಚ್ಚಿದ್ರು ಜನ ಇಲ್ಲ. ಪ್ರೋಟೀನ್ ಫುಡ್ ಇಲ್ಲ, ರಾಗಿ ಮುದ್ದೆ ಇಲ್ಲ, ಬಿರಿಯಾನಿ ಇಲ್ಲ. ಹೀಗಾಗಿ ದರ್ಶನ್ ಅವರ ದೇಹದ ತೂಕದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆಯಂತೆ. ಈ ವಿಚಾರ ಅಂದ್ರೆ ದೇಹ ತೂಕ ಇಳಿಕೆ ಆಗಿರೋ ವಿಚಾರದಲ್ಲಿ ಅಭಿಮಾನಿಗಳಿಗೆ ವಿಶೇಷ ಬೇಸರ ಏನ್ ಬೇಡ. ಯಾಕಂದ್ರೆ ಈ ನಟನೆಗೋಸ್ಕರ ನಟನೆಯ ಪಾತ್ರ ಏನು ಅಪೇಕ್ಷೆ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ದೇಹವನ್ನ ದಂಡಿಸ್ಕೊಂಡು ಸಣ್ಣ ದಪ್ಪ ಆಗೋದು ದರ್ಶನ್ ಅವ್ರಿಗೆ ಹೊಸ ವಿಚಾರ ಏನಲ್ಲ. ಈಗ ಜೈಲು ಒಳಗಡೆ ಸಣ್ಣ ಆಗಿರ್ಬೋದು, ಆಚೆ ಬಂದ್ಮೇಲೆ ದಪ್ಪ ಆಗ್ತಾರೆ. ಇದೊಂದನ್ನು ಬಿಟ್ಟು ಬಾಕಿ ಎಲ್ಲ ವಿಚಾರ, ಕೈಯಲ್ಲಿ ಫಂಗಸ್ ಆಗಿರೋದು, ಕತ್ಲೆ ಕೋಣೆಯಲ್ಲಿರೋದು, ಬಟ್ಟೆ ವಾಸನೆ ಬರ್ತಾ ಇರೋದು, ಯಾರನ್ನೂ ಮಾತನಾಡ್ಸೋಕ್ ಸಾಧ್ಯ ಆಗದೆ ಇರೋದು, ಇದೆಲ್ಲವನ್ನ ವಿವರಿಸ್ತಾ ಇರೋದು ನಾವಲ್ಲ, ಅಂದ್ರೆ ಮಾಧ್ಯಮಗಳಲ್ಲ, ಬದಲಾಗಿ ದರ್ಶನ್ ಅವರೇ ಅವರ ಪರಿಸ್ಥಿತಿಯನ್ನ ನ್ಯಾಯಾಧೀಶರ ಮುಂದೆ ವಿವರಿಸಿ ಹೇಳಿದ್ದಾರೆ. ಆದ್ರೆ ನ್ಯಾಯಾಧೀಶರು ಸ್ಪೆಷಲ್ ಫೆಸಿಲಿಟಿ ಎಲ್ಲ ಕೊಡಕ್ಕಾಗಲ್ಲ. ದಿಂಬು ಬೆಡ್ಶೀಟು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಿಗುತ್ತೆ. ಇದನ್ನ ಬಿಟ್ಟು ಹೆಚ್ಚಿಗೆ ಏನಾದ್ರೂ ಕಿರಿಕ್ ಮಾಡಿದ್ರೆ ಅದಕ್ಕೆ ಜೈಲಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಜಡ್ಜಿಗೆ ಹೇಳಬೇಕಾಗಿತ್ತು ದರ್ಶನ್ ಅವರ ಅಭಿಮಾನಿಗಳು ಮಾನವೀಯತೆಯಿಂದ, ಹಾಗೆ ಕಾನೂನಿನ ಧರ್ಮವನ್ನ ಪಾಲನೆ ಮಾಡಿ. ಪತ್ರಿಕಾ ಧರ್ಮದ ಬಗ್ಗೆ ಮಾತನಾಡ್ತಾರಲ್ಲ, ಹಾಗೇನೆ ನ್ಯಾಯದ ಧರ್ಮ, ಕಾನೂನಿನ ಧರ್ಮದ ಆಧಾರದ ಮೇಲೆ ಆದೇಶ ಕೊಡಿ ಸ್ವಾಮಿ ಅಂತ ಹೇಳಿ ಕಾಮೆಂಟ್ ಮಾಡಬಹುದೇನು ದರ್ಶನ್ ಅವರ ಅಭಿಮಾನಿಗಳು? ಕಾದ್ ನೋಡೋಣ. ಇನ್ನು ಅಗ್ರಹಾರದಲ್ಲೇನೆ ದರ್ಶನ್ ಅವರು ಪರದಾಡುವಂತಹ ಪರಿಸ್ಥಿತಿ ಇದೆ. 20 ದಿನ ಆಗೋಯ್ತು. 20 ದಿನ ಅವ್ರ ಪಿಕ್ಚರ್ ಏನಾದ್ರು ಥಿಯೇಟರ್ ಅಲ್ಲಿ ಓಡಿದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿಪಟ್ಟ ಕಲೆಕ್ಷನ್. ಬಟ್ ಜೈಲಲ್ಲಿ ಇರೋದಲ್ವಾ, ಜೈಲಲ್ಲಿ 20 ದಿನ ಕಳೆದಿದ್ದಾರೆ. ನರಕ ಯಾತನೆ, ಒಂದೊಂದು ನಿಮಿಷ ಕೂಡ ಜೈಲಿನಲ್ಲಿ ಇರೋ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದರ್ಶನ್ ಅವರು ಇವತ್ತು ಕೋರ್ಟ್ಗೆ ವಿವರಿಸಿರೋದನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಕತ್ತಲ ಕೋಣೆಯ ನರಕವನ್ನ ವಿವರಿಸಿದ್ದಾರೆ ದರ್ಶನ್. ಬೆಳಕೇ ಇಲ್ಲ, ಕತ್ಲೆ ಕೋಣೆಯಲ್ಲಿ ಇದ್ದು ಸಾಕಾಗಿದೆ. ಯಾರನ್ನೂ ಮಾತನಾಡ್ಸೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ. ಊಟ ತಿಂಡಿ ಏನ್ 3 ಹೊತ್ತಿಗೆ ಸಪ್ಲೈ ಆಗತ್ತೆ, ಸಪ್ಲೈ ಆಗ್ತಿರೋದು ಕೂಡ ಕತ್ಲೆ ಕೋಣೆಗೇನೆ. ಇನ್ನು ಪಿಕ್ಚರ್ಗಳಲ್ಲಿ ತೋರಿಸಿರೋ ಹಂಗೆ ಅಲ್ಲಿನ ವಾಶ್ರೂಮ್ಗಳು ಹೆಂಗಿರುತ್ತೆ ಗೊತ್ತಿದೆ, ಬಟ್ಟೆ ಒಕ್ಕೊಳ್ಳೋ ಜಾಗ ಹೆಂಗಿರುತ್ತೆ ಗೊತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. 20 ದಿನಗಳ ಹಿಂದೆ ಹೆಂಗಿತ್ತು, ಕಲ್ಲರ್ ಬಟ್ಟೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು. ಆ ಹಾಡಿನ ಪಿಕ್ಚರ್ನ ಶೂಟಿಂಗ್ ಆಗಿ ವಿದೇಶದ ಪ್ರವಾಸ, ಹೆಂಡತಿ ಮಗನ ಜೊತೆಯಲ್ಲಿ ನೆಮ್ಮದಿಯಾದ ಬದುಕು, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಅಂಥವ್ರು ಇವತ್ತು ಕತ್ಲೆ ಕೋಣೆಯಲ್ಲಿದ್ದಾರೆ ಅಂದ್ರೆ ಮಾನವೀಯತೆ ಮಿಡಿಯತ್ತೆ ಖಡಾಖಂಡಿತವಾಗಿಯೂ ಕೂಡ. ತನ್ನ ಬಟ್ಟೆ ತಾನೇ ತೊಳ್ಕೊಳ್ಬೇಕು. ದರ್ಶನ್ ಅವರು ಕಣ್ಣಲ್ಲಿ ತೋರಿಸೋದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡುವಂತಹ ಅಭಿಮಾನಿಗಳಿದ್ದಾರೆ. ಜೈಲೊಳಗೆ ಹೋಗಕ್ಕಾಗಲ್ಲ. ಅಭಿಮಾನಿಗಳಾದ್ರೆ ಏನಂತೆ, ಅಭಿಮಾನಿಗಳಿಗೆ ಜೈಲಿಗೆ ಹೋಗ್ಬಿಟ್ಟು ಹಣ ಕೊಡು, ಬಟ್ಟೆ ನಾನು ತೊಳ್ಕೊಡ್ತೀನಿ, ನಿನ್ ಕೈಗೆ ಫಂಗಸ್ ಆಗಿದೆ, ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಹೋಗಿರ್ತಿದ್ರು ಅಲ್ವಾ?
ಅಂತವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ, ಮಾನವೀಯತೆ ಮಿಡಿಯತ್ತೆ. ಬಟ್ಟೆ ತೊಳೆದ ಸೋಪ್ನಿಂದ ಕೈಗೆ ಫಂಗಸ್ ಆಗ್ತಿದೆಯಂತ್ರಿ. ದರ್ಶನ್ ಅಭಿಮಾನಿಗಳು ಅವ್ರ ಮನೆಯಲ್ಲಿ ಅಕ್ಕ ತಂಗಿಯೋ ಅಮ್ಮನೋ ಯಾರು ಬಟ್ಟೆ ವಾಶ್ ಮಾಡ್ತಾರಲ್ಲ ಹೋಗಿ ನೋಡಿ ಪಾಪ. ದರ್ಶನ್ ಕೈಗೆ ಫಂಗಸ್ ಆಗಿದೆ ಅಂದ್ರೆ ವರ್ಷಾನ್ಗಟ್ಲೆಯಿಂದ ನಿಮ್ಮ ಮನೆ ಹೆಂಗಸರು ಸೋಪ್ ಹಾಕಿ ಬಟ್ಟೆ ತೊಳಿತಿದ್ದಾರೆ, ನಿಮ್ದು ಸೇರಿಸ್ಕೊಂಡು. ಅವ್ರ ಕೈ ಹೆಂಗಾಗಿರ್ಬೇಡ ಪಾಪ. ನೆಲದ ಮೇಲೆ ಮಲಗ್ತಿದ್ದಾರಂತೆ ದರ್ಶನ್. ನೆಲ ಕೂಡ ವಾಸನೆ, ಬಟ್ಟೆ ಕೂಡ ವಾಸನೆ. ತನ್ನ ಕೊಠಡಿ ತಾನೇ ಸ್ವಚ್ಛಗೊಳಿಸ್ಕೊಳ್ಬೇಕು ಅಂತ ಅನಿವಾರ್ಯತೆ. ಯಾರ ಜೊತೆ ಮಾತಾಡೋಂಗಿಲ್ಲ. ಕಣ್ಣಲ್ಲೇ ಆವಾಜ್ ಹಾಕ್ತಿದ್ದ ದರ್ಶನ್ ಅವರು ಕಣ್ಣು ಬಿಟ್ರು ಇಲ್ಲ, ಕಣ್ಣು ಮುಚ್ಚಿದ್ರು ಜನ ಇಲ್ಲ. ಪ್ರೋಟೀನ್ ಫುಡ್ ಇಲ್ಲ, ರಾಗಿ ಮುದ್ದೆ ಇಲ್ಲ, ಬಿರಿಯಾನಿ ಇಲ್ಲ. ಹೀಗಾಗಿ ದರ್ಶನ್ ಅವರ ದೇಹದ ತೂಕದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆಯಂತೆ. ಈ ವಿಚಾರ ಅಂದ್ರೆ ದೇಹ ತೂಕ ಇಳಿಕೆ ಆಗಿರೋ ವಿಚಾರದಲ್ಲಿ ಅಭಿಮಾನಿಗಳಿಗೆ ವಿಶೇಷ ಬೇಸರ ಏನ್ ಬೇಡ. ಯಾಕಂದ್ರೆ ಈ ನಟನೆಗೋಸ್ಕರ ನಟನೆಯ ಪಾತ್ರ ಏನು ಅಪೇಕ್ಷೆ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ದೇಹವನ್ನ ದಂಡಿಸ್ಕೊಂಡು ಸಣ್ಣ ದಪ್ಪ ಆಗೋದು ದರ್ಶನ್ ಅವ್ರಿಗೆ ಹೊಸ ವಿಚಾರ ಏನಲ್ಲ. ಈಗ ಜೈಲು ಒಳಗಡೆ ಸಣ್ಣ ಆಗಿರ್ಬೋದು, ಆಚೆ ಬಂದ್ಮೇಲೆ ದಪ್ಪ ಆಗ್ತಾರೆ. ಇದೊಂದನ್ನು ಬಿಟ್ಟು ಬಾಕಿ ಎಲ್ಲ ವಿಚಾರ, ಕೈಯಲ್ಲಿ ಫಂಗಸ್ ಆಗಿರೋದು, ಕತ್ಲೆ ಕೋಣೆಲಿರೋದು, ಬಟ್ಟೆ ವಾಸನೆ ಬರ್ತಾ ಇರೋದು, ಯಾರನ್ನೂ ಮಾತನಾಡಿಸೋಕ್ ಸಾಧ್ಯ ಆಗದೆ ಇರೋದು, ಇದೆಲ್ಲವನ್ನ ವಿವರಿಸ್ತಾ ಇರೋದು ನಾವಲ್ಲ, ಅಂದ್ರೆ ಮಾಧ್ಯಮಗಳಲ್ಲ, ಬದಲಾಗಿ ದರ್ಶನ್ ಅವರೇ ಅವರ ಪರಿಸ್ಥಿತಿಯನ್ನ ನ್ಯಾಯಾಧೀಶರ ಮುಂದೆ ವಿವರಿಸಿ ಹೇಳಿದ್ದಾರೆ. ಆದ್ರೆ ನ್ಯಾಯಾಧೀಶರು ಸ್ಪೆಷಲ್ ಫೆಸಿಲಿಟಿ ಎಲ್ಲ ಕೊಡಕ್ಕಾಗಲ್ಲ. ದಿಂಬು ಬೆಡ್ಶೀಟು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಿಗುತ್ತೆ. ಇದನ್ನ ಬಿಟ್ಟು ಹೆಚ್ಚಿಗೆ ಏನಾದ್ರೂ ಕಿರಿಕ್ ಮಾಡಿದ್ರೆ ಅದಕ್ಕೆ ಜೈಲಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಜಡ್ಜಿಗೆ ಹೇಳಬೇಕಾಗಿತ್ತು ದರ್ಶನ್ ಅವರ ಅಭಿಮಾನಿಗಳು ಮಾನವೀಯತೆಯಿಂದ ಹಾಗೆ ಕಾನೂನಿನ ಧರ್ಮವನ್ನ ಪಾಲನೆ ಮಾಡಿ, ಪತ್ರಿಕಾ ಧರ್ಮದ ಬಗ್ಗೆ ಮಾತನಾಡ್ತಾರಲ್ಲ ಹಾಗೇನೆ ನ್ಯಾಯದ ಧರ್ಮ, ಕಾನೂನಿನ ಧರ್ಮದ ಆಧಾರದ ಮೇಲೆ ಆದೇಶ ಕೊಡಿ ಸ್ವಾಮಿ ಅಂತ ಹೇಳಿ ಕಾಮೆಂಟ್ ಮಾಡಬಹುದೇನು ದರ್ಶನ್ ಅವರ ಅಭಿಮಾನಿಗಳು? ಕಾದ್ ನೋಡೋಣ. ಇನ್ನು ಅಗ್ರಹಾರದಲ್ಲೇನೆ ದರ್ಶನ್ ಅವರು ಪರದಾಡುವಂತಹ ಪರಿಸ್ಥಿತಿ ಇದೆ. 20 ದಿನ ಆಗೋಯ್ತು. 20 ದಿನ ಅವ್ರ ಪಿಕ್ಚರ್ ಏನಾದ್ರು ಥಿಯೇಟರ್ ಅಲ್ಲಿ ಓಡಿದ್ರೆ ಬಾಕ್ಸ್ ಆಫೀಸ್ ಅಲ್ಲಿ ಧೂಳಿಪಟ್ಟ ಕಲೆಕ್ಷನ್. ಬಟ್ ಜೈಲಲ್ಲಿ ಇರೋದಲ್ವಾ, ಜೈಲಲ್ಲಿ 20 ದಿನ ಕಳೆದಿದ್ದಾರೆ. ನರಕ ಯಾತನೆ. ಒಂದೊಂದು ನಿಮಿಷ ಕೂಡ ಜೈಲಿನಲ್ಲಿ ಇರೋ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ದರ್ಶನ್ ಅವರು ಇವತ್ತು ಕೋರ್ಟ್ಗೆ ವಿವರಿಸಿರೋದನ್ನ ಗಮನಿಸಿದ್ರೇನೆ ಗೊತ್ತಾಗುತ್ತೆ. ಕತ್ತಲ ಕೋಣೆಯ ನರಕವನ್ನ ವಿವರಿಸಿದ್ದಾರೆ ದರ್ಶನ್. ಬೆಳಕೇ ಇಲ್ಲ, ಕತ್ಲೆ ಕೋಣೆಯಲ್ಲಿ ಇದ್ದು ಸಾಕಾಗಿದೆ. ಯಾರನ್ನೂ ಮಾತನಾಡ್ಸೋಂಗಿಲ್ಲ, ಹೊರಗೆ ಹೋಗೋಂಗಿಲ್ಲ. ಊಟ ತಿಂಡಿ ಏನ್ 3 ಹೊತ್ತಿಗೆ ಸಪ್ಲೈ ಆಗತ್ತೆ, ಸಪ್ಲೈ ಆಗ್ತಿರೋದು ಕೂಡ ಕತ್ಲೆ ಕೋಣೆಗೇನೆ. ಇನ್ನು ಪಿಕ್ಚರ್ಗಳಲ್ಲಿ ತೋರಿಸಿರೋ ಹಂಗೆ ಅಲ್ಲಿನ ವಾಶ್ರೂಮ್ಗಳು ಹೆಂಗಿರುತ್ತೆ ಗೊತ್ತಿದೆ, ಬಟ್ಟೆ ಒಕ್ಕೊಳ್ಳೋ ಜಾಗ ಹೆಂಗಿರುತ್ತೆ ಗೊತ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿದ್ದಾರೆ ದರ್ಶನ್. 20 ದಿನಗಳ ಹಿಂದೆ ಹೆಂಗಿತ್ತು, ಕಲ್ಲರ್ ಬಟ್ಟೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಹಾಡು. ಆ ಹಾಡಿನ ಪಿಕ್ಚರ್ನ ಶೂಟಿಂಗ್ ಆಗಿ ವಿದೇಶದ ಪ್ರವಾಸ, ಹೆಂಡತಿ ಮಗನ ಜೊತೆಯಲ್ಲಿ ನೆಮ್ಮದಿಯಾದ ಬದುಕು, ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಅಂಥವ್ರು ಇವತ್ತು ಕತ್ಲೆ ಕೋಣೆಯಲ್ಲಿದ್ದಾರೆ ಅಂದ್ರೆ ಮಾನವೀಯತೆ ಮಿಡಿಯತ್ತೆ ಖಡಾಖಂಡಿತವಾಗಿಯೂ ಕೂಡ. ತನ್ನ ಬಟ್ಟೆ ತಾನೇ ತೊಳ್ಕೊಳ್ಬೇಕು. ದರ್ಶನ್ ಅವರು ಕಣ್ಣಲ್ಲಿ ತೋರಿಸೋದನ್ನ ತಲೆ ಮೇಲೆ ಹೊತ್ಕೊಂಡು ಮಾಡುವಂತಹ ಅಭಿಮಾನಿಗಳಿದ್ದಾರೆ. ಜೈಲೊಳಗೆ ಹೋಗಕ್ಕಾಗಲ್ಲ. ಅಭಿಮಾನಿಗಳಾದ್ರೆ ಏನಂತೆ, ಅಭಿಮಾನಿಗಳಿಗೆ ಜೈಲಿಗೆ ಹೋಗ್ಬಿಟ್ಟು ಹಣ ಕೊಡು, ಬಟ್ಟೆ ನಾನು ತೊಳ್ಕೊಡ್ತೀನಿ, ನಿನ್ ಕೈಗೆ ಫಂಗಸ್ ಆಗಿದೆ ಹೇಳಲಿಕ್ಕೆ ಆಪ್ಷನ್ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನ ಹೋಗಿರ್ತಿದ್ರು ಅಲ್ವಾ? ಅಂತವ್ರ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಬೇಜಾರಾಗತ್ತೆ, ಮಾನವೀಯತೆ ಮಿಡಿಯತ್ತೆ. ಬಟ್ಟೆ ತೊಳೆದ ಸೋಪ್ನಿಂದ ಕೈಗೆ ಫಂಗಸ್ ಆಗ್ತಿದೆಯಂತ್ರಿ. ದರ್ಶನ್ ಅಭಿಮಾನಿಗಳು ಅವ್ರ ಮನೆಯಲ್ಲಿ ಅಕ್ಕ ತಂಗಿಯೋ ಅಮ್ಮನೋ ಯಾರು ಬಟ್ಟೆ ವಾಶ್ ಮಾಡ್ತಾರಲ್ಲ ಹೋಗಿ ನೋಡಿ ಪಾಪ. ದರ್ಶನ್ ಕೈಗೆ ಫಂಗಸ್ ಆಗಿದೆ ಅಂದ್ರೆ ವರ್ಷಾನ್ಗಟ್ಲೆಯಿಂದ ನಿಮ್ಮ ಮನೆ ಹೆಂಗಸರು ಸೋಪ್ ಹಾಕಿ ಬಟ್ಟೆ ತೊಳಿತಿದ್ದಾರೆ, ನಿಮ್ದು ಸೇರಿಸ್ಕೊಂಡು. ಅವ್ರ ಕೈ ಹೆಂಗಾಗಿರ್ಬೇಡ ಪಾಪ. ನೆಲದ ಮೇಲೆ ಮಲಗ್ತಿದ್ದಾರಂತೆ ದರ್ಶನ್. ನೆಲ ಕೂಡ ವಾಸನೆ, ಬಟ್ಟೆ ಕೂಡ ವಾಸನೆ. ತನ್ನ ಕೊಠಡಿ ತಾನೇ ಸ್ವಚ್ಛಗೊಳಿಸ್ಕೊಳ್ಬೇಕು ಅಂತ ಅನಿವಾರ್ಯತೆ. ಯಾರ ಜೊತೆ ಮಾತಾಡೋಂಗಿಲ್ಲ. ಕಣ್ಣಲ್ಲೇ ಆವಾಜ್ ಹಾಕ್ತಿದ್ದ ದರ್ಶನ್ ಅವರು ಕಣ್ಣು ಬಿಟ್ರು ಇಲ್ಲ, ಕಣ್ಣು ಮುಚ್ಚಿದ್ರು ಜನ ಇಲ್ಲ. ಪ್ರೋಟೀನ್ ಫುಡ್ ಇಲ್ಲ, ರಾಗಿ ಮುದ್ದೆ ಇಲ್ಲ, ಬಿರಿಯಾನಿ ಇಲ್ಲ. ಹೀಗಾಗಿ ದರ್ಶನ್ ಅವರ ದೇಹದ ತೂಕದಲ್ಲೂ ಕೂಡ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆಯಂತೆ. ಈ ವಿಚಾರ ಅಂದ್ರೆ ದೇಹ ತೂಕ ಇಳಿಕೆ ಆಗಿರೋ ವಿಚಾರದಲ್ಲಿ ಅಭಿಮಾನಿಗಳಿಗೆ ವಿಶೇಷ ಬೇಸರ ಏನ್ ಬೇಡ. ಯಾಕಂದ್ರೆ ಈ ನಟನೆಗೋಸ್ಕರ ನಟನೆಯ ಪಾತ್ರ ಏನು ಅಪೇಕ್ಷೆ ಮಾಡುತ್ತೆ ಅದಕ್ಕೆ ತಕ್ಕ ಹಾಗೆ ದೇಹವನ್ನ ದಂಡಿಸ್ಕೊಂಡು ಸಣ್ಣ ದಪ್ಪ ಆಗೋದು ದರ್ಶನ್ ಅವ್ರಿಗೆ ಹೊಸ ವಿಚಾರ ಏನಲ್ಲ. ಈಗ ಜೈಲು ಒಳಗಡೆ ಸಣ್ಣ ಆಗಿರ್ಬೋದು, ಆಚೆ ಬಂದ್ಮೇಲೆ ದಪ್ಪ ಆಗ್ತಾರೆ. ಇದೊಂದನ್ನು ಬಿಟ್ಟು ಬಾಕಿ ಎಲ್ಲ ವಿಚಾರ, ಕೈಯಲ್ಲಿ ಫಂಗಸ್ ಆಗಿರೋದು, ಕತ್ಲೆ ಕೋಣೆಲಿರೋದು, ಬಟ್ಟೆ ವಾಸನೆ ಬರ್ತಾ ಇರೋದು, ಯಾರನ್ನೂ ಮಾತನಾಡಿಸೋಕ್ ಸಾಧ್ಯ ಆಗದೆ ಇರೋದು, ಇದೆಲ್ಲವನ್ನ ವಿವರಿಸ್ತಾ ಇರೋದು ನಾವಲ್ಲ, ಅಂದ್ರೆ ಮಾಧ್ಯಮಗಳಲ್ಲ, ಬದಲಾಗಿ ದರ್ಶನ್ ಅವರೇ ಅವರ ಪರಿಸ್ಥಿತಿಯನ್ನ ನ್ಯಾಯಾಧೀಶರ ಮುಂದೆ
ವಿವರಿಸಿ ಹೇಳಿದ್ದಾರೆ. ಆದ್ರೆ ನ್ಯಾಯಾಧೀಶರು ಸ್ಪೆಷಲ್ ಫೆಸಿಲಿಟಿ ಎಲ್ಲ ಕೊಡಕ್ಕಾಗಲ್ಲ, ದಿಂಬು ಬೆಡ್ಶೀಟು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಸಿಗುತ್ತೆ, ಇದನ್ನ ಬಿಟ್ಟು ಹೆಚ್ಚಿಗೆ ಏನಾದ್ರೂ ಕಿರಿಕ್ ಮಾಡಿದ್ರೆ ಅದಕ್ಕೆ ಜೈಲಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ಳಬೇಕು ನಿರ್ದಾಕ್ಷಿಣ್ಯವಾಗಿ ಕೈಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದಾರೆ. ಜಡ್ಜಿಗೆ ಹೇಳಬೇಕಾಗಿತ್ತು ದರ್ಶನ್ ಅವರ ಅಭಿಮಾನಿಗಳು ಮಾನವೀಯತೆಯಿಂದ ಹಾಗೆ ಕಾನೂನಿನ ಧರ್ಮವನ್ನ ಪಾಲನೆ ಮಾಡಿ, ಪತ್ರಿಕಾ ಧರ್ಮದ ಬಗ್ಗೆ ಮಾತನಾಡ್ತಾರಲ್ಲ ಹಾಗೇನೆ ನ್ಯಾಯದ ಧರ್ಮ ಕಾನೂನಿನ ಧರ್ಮದ ಆಧಾರದ ಮೇಲೆ ಆದೇಶ ಕೊಡಿ ಸ್ವಾಮಿ ಅಂತ ಹೇಳಿ ಕಾಮೆಂಟ್ ಮಾಡಬಹುದೇನು ದರ್ಶನ್ ಅವರ ಅಭಿಮಾನಿಗಳು? ಕಾದ್ ನೋಡೋಣ. ಇನ್ನು